ಗಣತಿಯ ಬಿಕ್ಕಟ್ಟು ಸರ್ಕಾರ ಮಾಡೋದಕ್ಕೆ ಹೊರಟಿರುವ ಜಾತಿ ಗಣತಿಗೆ ಆರಂಭದಲ್ಲೇ ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ. ವಿಪಕ್ಷದವರೆಲ್ಲ ಸ್ವತಃ ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ನಿನ್ನೆ ಕೂಡ ಸಾಲು ಸಭೆಗಳಿಗೆ ಸಿಎಂ ಸಿದ್ದರಾಮಯ್ಯ ಸಾಕ್ಷಿಯಾದರೂ ಅದರ ಮುಂದುವರೆದ ಭಾಗ ಇವತ್ತು ಕೂಡ ಸಭೆ ಆಗುತ್ತಂತೆ ಇದೇ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಜಾತಿ ಜ್ವಾಲೆಯಲ್ಲಿ ಸಿಲುಕಾಕಿಕೊಂಡಿದೆಯಾ ರಾಜ್ಯ ಸರ್ಕಾರ? ಸಮೀಕ್ಷೆ ಪಟ್ಟಿಯಲ್ಲಿ ಲಿಂಗಾಯತ ಉಪಜಾತಿಗಳ ಸೇರ್ಪಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯಕ್ಕೆ ಕ್ರಿಶ್ಚಿಯನ್ ಧರ್ಮ ಸೇರಿಸಿದ್ದೇಕೆ ಅನ್ನುವಂತಹ ಪ್ರಶ್ನೆ. 60ಕ್ಕೂ ಹೆಚ್ಚು ಜಾತಿಗಳನ್ನ ಒಡೆದಿರುವಂತಹ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲೇ ಅಸಮಾಧಾನಗಳು ಭುಗಿಲೆದಿದೆ. ಸರ್ಕಾರದ ನಿರ್ಧಾರದ ವಿರುದ್ಧವೇ ಸಚಿವರು ಸಿಡಿದೆದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಾತಿ ಗಣತಿ ವಿರುದ್ಧ ಮತ್ತೆ ಸಿಡಿದೆದ್ದಿದೆ ಪ್ರಬಲ ಸಮುದಾಯಗಳು. ಅಹಿಂದ ಸಮುದಾಯದಿಂದಲೂ ಕೂಡ ಆಕ್ರೋಶ ಹೆಚ್ಚಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ಮತ್ತೊಂದು ಸುತ್ತಿನ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬೆಳಗ್ಗೆ 10 ಗಂಟೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಇದೇ ಸೆಪ್ಟೆಂಬರ್ 22ರಿಂದ ಇದನ್ನ ಗಣತಿ ಅಂತ ಇಲ್ಲ, ಬದಲಾಗಿ ಸಮೀಕ್ಷೆ ಮಾಡಬೇಕು ಅಂತ. ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಗಣತಿ. ಪ್ರಮುಖವಾಗಿ ಈ ಸಮೀಕ್ಷೆ ಆರಂಭಕ್ಕೂ ಮುನ್ನವೇ, ಈ ಗಣತಿ ಆರಂಭಕ್ಕೂ ಮುನ್ನವೇ ಯಾಕೆ ಇಷ್ಟು ಅಪಸ್ವರಗಳು ಕೇಳೋದಕ್ಕೆ ಸಿಗ್ತಾ ಇದೆ? ಪ್ರಮುಖವಾಗಿ ವಿರೋಧ ಯಾವ ವಿಚಾರಕ್ಕೆ ಅಂತ ಅಂದ್ರೆ, 2 ಪ್ರಬಲ ಸಮುದಾಯ ಅಂತ ಹೇಳ್ತಾ ಇದ್ವಿ. ಪ್ರಮುಖವಾಗಿ ಅದರಲ್ಲಿ ಲಿಂಗಾಯತ. ಈ ಲಿಂಗಾಯತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕೆಲವರು ಕನ್ವರ್ಟ್ ಆಗಿರ್ತಾರಲ್ಲ, ಅಲ್ಲಿ ಉಪಜಾತಿಗಳು ಬರ್ತಾ ಇದೆ. ಲಿಂಗಾಯತ ಕ್ರಿಶ್ಚಿಯನ್ ಅಥವಾ ಬೇರೆ ಬೇರೆ ಉಪಜಾತಿಗಳಿದೆಯಲ್ಲ ಲಿಂಗಾಯತದಲ್ಲಿ, ಅದೆಲ್ಲವನ್ನ ಕೂಡ ಸೇರ್ಪಡೆ ಮಾಡಿ ಮುಂದೆ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರಗಳನ್ನ ಕೂಡ ಅದರಲ್ಲಿ ಪ್ರಸ್ತಾಪ ಮಾಡಲಾಗ್ತಾ ಇದೆ. ಯಾಕೆ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರಗಳನ್ನ ನಮ್ಮ ಜಾತಿಯೊಳಗಡೆ ಅಥವಾ ನಮ್ಮ ಸಮುದಾಯದ ಒಳಗಡೆ ನೀವು ತರ್ತಿದ್ದೀರಿ ಅನ್ನೋದನ್ನ ಲಿಂಗಾಯತ ಸಮುದಾಯದವರು ಪ್ರಶ್ನೆ ಮಾಡ್ತಿದ್ದಾರೆ. ಜಸ್ಟ್ ಲಿಂಗಾಯತ ಸಮುದಾಯದವರ ಅಲ್ಲ, ಪ್ರಮುಖವಾಗಿ ಈ ಕುರುಬ ಸಮುದಾಯದವರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಅವರಲ್ಲಿ ಇರುವಂತಹ ಉಪಜಾತಿಗಳು ಕೂಡ ಕೆಲವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿದ್ರೆ ಮತ್ತೆ ಒನ್ಸ್ ಅಗೇನ್ ಆ ಉಪಜಾತಿಗಳ ಹೆಸರನ್ನ ನಮೂದು ಮಾಡೋದು, ಅಲ್ಲಿ ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರಗಳನ್ನ ತರೋದು. ಹಾಗಾಗಿ ಯಾಕೆ ನಮ್ಮ ಸಮುದಾಯದ ಒಳಗಡೆ ಮತ್ತೆ ಕ್ರಿಶ್ಚಿಯನ್ ತರ್ತಿದ್ದೀರಿ, ಮತ್ತೆ ಯಾಕೆ ಉಪಜಾತಿಗಳನ್ನ ಹೆಚ್ಚಳು ಮಾಡ್ತಿದ್ದೀರಿ, ಇದೆಲ್ಲದೂ ಕೂಡ ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ ಸ್ವಪಕ್ಷದವರೇ, ಸಂಪುಟದ ಸಹೋದ್ಯೋಗಿಗಳೇ ಸಿಎಂ ಸಿದ್ದರಾಮಯ್ಯನವರು ನಡೆಸಿರುವಂತಹ ಸಭೆಯಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರಂತೆ. ಮತ್ತೊಂದು ವಿಚಾರ ಗಮನಿಸಬೇಕು, ಇಡೀ ರಾಜ್ಯದಲ್ಲಿ ಉಪಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಈ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತರೆ ಕಾಲಮ್ ಅನ್ನ ಯಾಕೆ ಕೊಟ್ಟಿದ್ದೀರಿ? ಇತರೆ ಕಾಲಮ್ ಅಂತ ಅಂದ್ರೆ ಬೇರೆ ಬೇರೆ ಜಾತಿಗಳನ್ನ ಸೇರ್ಪಡೆ ಮಾಡುವಂತಹ ಉದ್ದೇಶ, ಜಾತಿಗಳನ್ನ ಒಡೆಯೋ ಪ್ರಯತ್ನಗಳಾಗ್ತಾ ಇದೆ ಸರ್ಕಾರದಿಂದ. ಇದನ್ನ ವಿಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇತರೆ ಕಾಲಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ, ಮತ್ತೊಂದು ಕಡೆ ಪ್ರಬಲ ಸಮುದಾಯಗಳಲ್ಲೂ ಕೂಡ ನೀವು ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರಗಳನ್ನ ತರ್ತಿದ್ದೀರಿ. ಅದ್ಯಾಕೆ? ಇದರಿಂದ ಉಪಜಾತಿಗಳ ಸಂಖ್ಯೆ 300 ಕ್ರಾಸ್ ಮಾಡ್ಬಿಟ್ಟಿದೆ, ಅದು ಸರಿಯಲ್ಲ, ಅದನ್ನ ಸರಿ ಮಾಡಲೇಬೇಕು ಅನ್ನುವಂತಹ ವಿಚಾರಗಳನ್ನ ನಿನ್ನೆ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡಲಾಗಿದೆಯಂತೆ. ಮುಂದುವರೆದು ಅದೇ ಸಭೆ ಇವತ್ತು ಮುಂದುವರಿಯುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಜಾತಿ ಗಣತಿ ಆರಂಭದಲ್ಲೇ ವಿಘ್ನ. ಈ ಹಿಂದೆಯೂ ಕೂಡ ಹಲವಾರು ಬಾರಿ ವಿರೋಧಗಳಿತ್ತು. ವಿರೋಧದ ಮಧ್ಯದಲ್ಲಿ ಮತ್ತೆ ಮರು ಸರ್ವೆ ಮಾಡಬೇಕು ಅಂತ ನಿರ್ಧಾರ. ಬಟ್ ಇಲ್ಲೂ ಒಂದಷ್ಟು ಗೊಂದಲಗಳು. ಹೇಗೆ ಪರಿಹರಿಸಬಹುದು ರಾಜ್ಯ ಸರ್ಕಾರ? ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂಥರ ಅಡಕತ್ತರಿಯಲ್ಲಿ ಸಿಲುಕಾಕಿಕೊಂಡಿದ್ದಾರಾ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ಶ್ರುತಿ, ಏನು ರಾಜ್ಯ ಸರ್ಕಾರ ಮರು ಸರ್ವೆಗೆ ಆದೇಶ ಮಾಡಿದೆ. ಈ ಒಂದು ಮರು ಸರ್ವೆಯ ಸಮೀಕ್ಷೆ ಆರಂಭವಾಗಕ್ಕೂ ಮುನ್ನವೇ ಒಂದು ದೊಡ್ಡ ವಾದ ವಿವಾದಗಳು ಆಗಿರುವಂತದ್ದು. ಸಚಿವ ಸಂಪುಟ ಸಭೆಯಲ್ಲಿ ಏನು ಲಿಂಗಾಯತ ಸಚಿವರು ತಮ್ಮ ಒಂದು ಅಸಮಾಧಾನ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಪ್ರಮುಖವಾಗಿ ನಾವು ಗಮನಿಸಿ ನೋಡ್ಬೇಕಾದ್ರೆ ಲಿಂಗಾಯತ ಸಮುದಾಯಕ್ಕೆ ಕೆಲವೊಂದಿಷ್ಟು ಕ್ರಿಶ್ಚಿಯನ್ ಜಾತಿಗಳನ್ನ ಸೇರಿಸಿರೋದು ಒಂದು ಕಡೆ ಆದ್ರೆ,
ಜಾತಿಯಲ್ಲಿ ಯಾವ ಕಾಲಮಲ್ಲಿ ಯಾವ ಹೆಸರು ಬರೆಸಬೇಕು ಅನ್ನೋಂತ ಗೊಂದಲ ಈಗಾಗಲೇ ವೀರಶೈವ ಲಿಂಗಾಯತ ಪಂಚಮಸಾಲಿ ಲಿಂಗಾಯತರಲ್ಲಿ ಮೂಡಿರುವಂತದ್ದು. ಇದರ ವಿಚಾರಕ್ಕೆ ಸ್ವಾಮೀಜಿಗಳು ಒಂದು ದೊಡ್ಡ ಹೋರಾಟವನ್ನು ಕರೆದಿದ್ದಾರೆ. ಸ್ವಾಮೀಜಿಗಳು ದುರ್ಗೇಶ್ ಸಚಿವರ ಮೇಲೆ ಈಗ ಆಕ್ರೋಶವನ್ನು ಜನರಿಗಿರುವಂತ ಹೊರಹಾಕ್ತಿದ್ದಾರೆ. ಗೊಂದಲ ಏನಪ್ಪಾ ಅಂತ ಅಂದ್ರೆ, ಈಗ ನೀವೇ ಹೇಳ್ತಿದ್ದಂಗೆ ಲಿಂಗಾಯತ, ಕುರುಬ, ಒಕ್ಕಲಿಗ ಇಂಥ ಸಮುದಾಯಗಳಲ್ಲೂ ಕೂಡ ಕ್ರಿಶ್ಚಿಯನ್ ಅನ್ನ ಸೇರ್ಪಡೆ ಮಾಡ್ಲಾಗ್ತಾ ಇದೆ ಅಂತ. ಅಂದ್ರೆ ಇವರೆಲ್ಲ ಯಾರೆಲ್ಲ ಕನ್ವರ್ಟ್ ಆಗಿರ್ತಾರೋ ಅವರ ಜಾತಿ ಜೊತೆಗೆ ಕ್ರಿಶ್ಚಿಯನ್ ಸೇರಿಸ್ತಾ ಇದ್ದಾರಾ? ಆ ಗೊಂದಲ ಇದೆಯಾ ಹೇಗೆ ಅಂತ? ಖಂಡಿತ ಶ್ರುತಿ, ಈಗಾಗಲೇ ಏನು ಕನ್ವರ್ಟ್ ಮತಾಂತರ ಆಗಿರುವಂತಹ ಒಂದಿಷ್ಟು ಜನರ ಸಂಖ್ಯೆಯನ್ನ ಡಾಟಾವನ್ನ ಕಲೆಕ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಿರುವಂತದ್ದು. ಲಿಂಗಾಯತ ಸಮುದಾಯದಲ್ಲಿರುವಂತಹ ಕೆಲವೊಂದಿಷ್ಟು ಪಂಗಡಗಳಲ್ಲಿ ಸೇರಿರುವಂತಹ ಅಂದ್ರೆ ಆರ್ಥಿಕವಾಗಿ ಬಳಲುತ್ತಿರುವಂತಹ ಜನರಿಗೆ ಮತಾಂತರದ ಅಂಶವನ್ನ ಕ್ರಿಶ್ಚಿಯನ್ ಸಮುದಾಯ ಮಾಡ್ತಿದೆ ಅನ್ನುವಂತ ಆರೋಪ ಮೊದಲಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಅದಕ್ಕೆ ಮತ್ತೊಂದು ಪುಷ್ಟಿ ನೀಡುವಂತ ಅವಕಾಶ ಕೊಡುವಂತ ಕೆಲಸವನ್ನ ರಾಜ್ಯ ಸರ್ಕಾರವೇ ಮಾಡ್ತಿದೆ ಅನ್ನುವಂತ ಅಸಮಾಧಾನ ಸ್ವಾಮೀಜಿಗಳದ್ದು ಮತ್ತು ಲಿಂಗಾಯತ ಸಚಿವರದ್ದು. ಹೀಗಾಗಿಯೇ ಒಂದು ವೀರಶೈವ ಲಿಂಗಾಯತ ಪಂಚಮಸಾಲಿ ಲಿಂಗಾಯತ ಹೆಸರು ಬರೆಸುವಂತ ಗೊಂದಲ ಒಂದ್ ಕಡೆ, ಇಲ್ಲಿರುವಂತಹ ಬಣಜಿಗ, ಸಾದರ, ಅದರ ಜೊತೆಗೆ ಪಂಚಮಸಾಲಿ, ಅಕ್ಕಸಾಲಿಗ, ಈ ರೀತಿ ಸಣ್ಣ ಸಣ್ಣ ಸಮುದಾಯಗಳಿಗೆ ಕೂಡ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿಸಿದ್ರೆ ಬಹುತೇಕವಾಗಿ ಅವರ ಸಂಖ್ಯೆ ಕಡಿಮೆ ಆಗತ್ತೆ. ಕಳೆದ ಬಾರಿಯೂ ಕೂಡ ಲಿಂಗಾಯತ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿದ್ರಿಂದ ಈ ಒಂದು ಸರ್ವೆಯನ್ನ ಯಾವ ರೀತಿ ಮಾಡಿದ್ರಿ ಅವೈಜ್ಞಾನಿಕವಾಗಿದೆ ಅನ್ನೋ ಅಸಮಾಧಾನವನ್ನ ಲಿಂಗಾಯತ ಶಾಸಕರು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು. ಇದೀಗ ಮರು ಸರ್ವೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾದ ಪರಿಸ್ಥಿತಿ ನಿರ್ಮಾಣವಾದ್ರೆ ಅವರ ಸಂಖ್ಯೆ ಕಡಿಮೆ ಆಗುತ್ತೆ. ಹೀಗಾಗಿ ರಾಜ್ಯದಲ್ಲಿ ಮೀಸಲಾತಿಯ ಏನು ಸಿಗ್ತಾ ಇದೆ ಅದು ಕೂಡ ಕಡಿಮೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಸ್ವಾಮೀಜಿಗಳು ಸೇರಿದಂತೆ ಸಚಿವರು ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ನಡೆಸಿರುವಂತಹ ಸಮೀಕ್ಷೆ ವೇಳೆ ಯಾವ ರೀತಿ ಕಾಲಂಗಳನ್ನ ಮಾಡಿದ್ದೀರಿ, ಇವುಗಳನ್ನ ತೆಗೆದು ಹಾಕಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಅಸಮಾಧಾನ ಹೊರ ಆಗ್ತಿರುವಂತದ್ದು. ಪ್ರಮುಖವಾಗಿ 331 ಹೊಸ ಜಾತಿಗಳನ್ನ ಸೇರಿಸಿದ್ದಾರೆ. ಅದರಲ್ಲಿ 60 ಜಾತಿಗಳು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಾವೆ ಅನ್ನುವಂತ ನಿಟ್ಟಿನಲ್ಲಿ 60 ಸಮುದಾಯಗಳನ್ನ ಲಿಂಗಾಯತ ಸೇರಿಸಿದ್ದಾರೆ. ಹೀಗಾಗಿಯೇ ಲಿಂಗಾಯತ ಸಚಿವರಾಗಿರುವಂತಹ ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, ಎಸ್ ಮಲ್ಲಿಕಾರ್ಜುನ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಸಮಾಧಾನ ಹೊರ ಹಾಕಿದ್ರು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ನನ್ನನ್ನ SC/ST ಒಂದು ಹಿಂದ ನಾಯಕನಾಗಿ ಗುರುತಿಸ್ಕೊಳ್ತಿದ್ದೀನಿ, ನಾನು ರಾಜ್ಯದಲ್ಲಿ ಎಲ್ಲರ ಬಡವರ ಪರವಾಗಿ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಮೀಕ್ಷೆಯನ್ನ ಮಾಡ್ತಿದ್ದೇನೆ. ಇದಕ್ಕೆ ನೀವು ತಾರ್ಕಿಕ ಅಂತ್ಯವನ್ನು ಕಂಡುಕೊಳ್ಬೇಕಾದ್ರೆ ಒಂದು ಸಭೆಯನ್ನ ಮಾಡಿ ನೀವು ಯಾವ ವರದಿಯನ್ನು ಕೊಡ್ತೀರಿ ಆ ನಿಟ್ಟಿನಲ್ಲಿ ಚರ್ಚೆ ಮಾಡ್ತೀರಿ ಅಂತ ನಿನ್ನೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ಅಲ್ಲಿ ಹೇಳಿದ್ರು. ಅದ್ರ ಜೊತೆಗೆ ಇವತ್ತು ನಿನ್ನೆ ರಾತ್ರಿ ಸಚಿವರ ನಿಯೋಗ ಭೇಟಿ ಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯ ಅವರ ಭೇಟಿ ನೀಡಿ ಚರ್ಚೆ ಮಾಡಿದ್ರು. ಆದ್ರೆ ಈ ಒಂದು ಸಭೆಗೆ ಸಚಿವ ಎಂ.ಬಿ. ಪಾಟೀಲ್, ಈಶ್ವರ್ ಖಂಡ್ರೆ, DCM ಡಿ.ಕೆ. ಶಿವಕುಮಾರ್ ಗೈರಾಗಿದ್ರು. ಈ ನಿಟ್ಟಿನಲ್ಲಿ ಮತ್ತೊಂದು ಸಭೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿರುವಂತದ್ದು. 10 ಗಂಟೆಗೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಸಭೆ ಆಗುತ್ತೆ. ಆ ಸಭೆಯಲ್ಲಿ ಜಾತಿಗಳನ್ನ ಕೈ ಬಿಡಬೇಕಾ, ಅದ್ರ ಜೊತೆಗೆ ಮಾರ್ಪಾಡು ಮಾಡುವ ವಿಚಾರ ಮುಂದೆ ಸಮೀಕ್ಷೆಯನ್ನ ಮುಂದೂಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರೋದಿದೆ. ಯಾಕಂದ್ರೆ ಇನ್ನು 5 ದಿನಗಳಲ್ಲಿ ಈ ಒಂದು ಬದಲಾವಣೆಗಳನ್ನ ಮಾಡಿದ್ರೆ ನಿಗದಿ ಮಾಡಿರುವ ದಿನಾಂಕದಿಂದಲೇ ಪ್ರಾರಂಭ ಆದ್ರೆ ಒಳ್ಳೇದು. ಯಾಕಂದ್ರೆ ದಸರಾ ಹಾಲಿಡೇ, ಶಿಕ್ಷಕರನ್ನ ಬಳಸ್ಕೊಂಡು ಸಮೀಕ್ಷೆ ಮಾಡ್ಬೇಕು ಅನ್ನುವಂತ ನಿರ್ಧಾರ. ಒನ್ಸ್ ಅಗೇನ್ ರಜಾ ಕಂಪ್ಲೀಟ್ ಆದ್ರೆ ಸಮೀಕ್ಷೆಯನ್ನ ಮುಂದಕ್ಕೆ ಹಾಕಿದ್ರೆ ಮತ್ತೆ ಯಾರನ್ನ ಕರ್ಕೊಂಡು ಸಮೀಕ್ಷೆ ಮಾಡ್ತಾರೆ, ಇಂಥ ಗೊಂದಲಗಳು ಕೂಡ ಇದೆಯಲ್ಲ. ಹೌದು, ಖಂಡಿತ ಶ್ರುತಿ. ಯಾಕಂದ್ರೆ ಈಗಾಗಲೇ 1 ಕೋಟಿ 1.5 ಕೋಟಿಯಷ್ಟು ಮನೆಗಳಿಗೆ ಸ್ಪೀಕರ್ ಅಂಟಿಸುವ ಕೆಲಸ ಆಗಿದೆ. ಆಶಾ ಕಾರ್ಯಕರ್ತೆಯಿಂದ ನಮೂನೆಗಳನ್ನ ಹಂಚಿಕೆ ಮಾಡಲಾಗಿದೆ. ಹೀಗಾಗಿ ಈ ಒಂದು ನಮೂನೆಗಳಿರುವಂತಹ ಜಾತಿಗಳನ್ನೇ ಜನರು ತಿಳಿದುಕೊಂಡು ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಮತ್ತೆ ಸಂಖ್ಯಾಬಲದ ಒಂದು ಕೊರತೆ ಕಾಣುತ್ತೆ. ಅದರ ಜೊತೆಗೆ ಯಾವ ರೀತಿ ಮತ್ತೆ ತಪ್ಪು ಸಂದೇಶ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ 1 ವಾರಗಳ ಕಾಲ ಈ ಒಂದು ಸಮೀಕ್ಷೆಯನ್ನ ಮುಂದೂಡುವಂತಹ ಒತ್ತಾಯವನ್ನ ಈಗಾಗಲೇ ಲಿಂಗಾಯತ ಮತ್ತು ಅಹಿಂದ ಸಚಿವರು ಮಾಡಿರುವಂತದ್ದು. ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ಯಾವ ರೀತಿ ಮಾರ್ಪಾಡುಗಳನ್ನ ಮಾಡ್ಕೊಳ್ತಾರೆ, ಅದ್ರ ಜೊತೆಗೆ ಸದ್ಯಕ್ಕೆ ಸರ್ವೆಯನ್ನ ಮಾಡಿದ್ರೆ ಸರ್ಕಾರದ ಕೈಯಲ್ಲಿರುವಂತದ್ದು ಯಾವ ರೀತಿ ಪರಿಗಣನೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಇರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಅಂಗಳಕ್ಕೆ ಈಗ ಸಮೀಕ್ಷೆ ಮುಂದೂಡುವಂತ ಚೆಂಡು ಬಿದ್ದಿದೆ. ಇದನ್ನ ಸಿಎಂ ಸಿದ್ದರಾಮಯ್ಯ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಶ್ರುತಿ. ಅಲ್ಲ ದುರ್ಗೇಶ್, ಇದನ್ನ ಪರಿಹರಿಸೋದಕ್ಕೆ ಸಾಧ್ಯನಾ? ಆಲ್ರೆಡಿ ಜನರಲ್ಲಿ ಗೊಂದಲ ಸೃಷ್ಟಿ ಆಗ್ಬಿಟ್ಟಿದೆ. ಅವರ ಜಾತಿಗಳನ್ನ ನಮೂದು ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದೆ. ಸ್ವಪಕ್ಷದವರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಹೆಂಗ್ ಸರಿ ಮಾಡ್ತಾರೆ ಅಂತ. ಇರುವಂತಹ ಸವಾಲುಗಳೇನು, ಅದನ್ನ ಸರಿ ಮಾಡಬೇಕಾದಂತ ಆಪ್ಷನ್ಗಳು ಏನಿದೆ ಅಂತ ರಾಜ್ಯ ಸರ್ಕಾರದ ಮುಂದೆ? ಶ್ರುತಿ, ಈಗಾಗಲೇ ಏನು 7 ಕೋಟಿ ಜನರನ್ನು ಕೂಡ ತಲುಪಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಸಮೀಕ್ಷೆ ಹಿಂದುಳಿದ ಆಯೋಗ ರೆಡಿ ಆಗಿದೆ. ಮಲ್ಸೂರ್ ನಾಯಕ್ ಅವರು ಕೂಡ ಆ್ಯಪ್ಗಳ ಮೂಲಕ ಡೋರ್ ಟು ಡೋರ್ ಹೋಗುವ ಮೂಲಕ ಸಮೀಕ್ಷೆ ಮಾಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ದಾರೆ. ಈಗ ಪ್ರಮುಖವಾಗಿ ಕೇಳಿ ಬರ್ತಿರುವಂತದ್ದು ಕ್ರಿಶ್ಚಿಯನ್ ಸಮುದಾಯವನ್ನ ಸೇರಿಸಿರುವಂತದ್ದು. ಅದರ ಜೊತೆಗೆ ಲಿಂಗಾಯತ ನಾಯಕರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ಇದಕ್ಕೆ ಪರಿಹಾರವನ್ನ ಸಿಎಂ ಸಿದ್ದರಾಮಯ್ಯ ಅವರೇ ಕಂಡುಕೊಳ್ಬೇಕಾಗತ್ತೆ. ಪ್ರಮುಖವಾಗಿ DCM ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, KH ಮುನಿಯಪ್ಪ ಆಗಿರ್ಬೋದು, ಸಂತೋಷ್ ಲಾಲ್ ಆಗಿರ್ಬೋದು, ಮಹದೇವಪ್ಪ ಅವರು ಕೂಡ ಸಚಿವ ಸಂಪುಟದಲ್ಲಿ ಈ ಒಂದು ಏನು ಸಮೀಕ್ಷೆಯನ್ನ ಮುಂದೂಡುವಂತಹ ಒಂದು ಒತ್ತಾಯವನ್ನ ಮಾಡಿದ್ದಾರೆ. ಆದ್ರೆ ಯಾವ ರೀತಿ ಪರ್ಯಾಯವಾಗಿ ಮಾರ್ಪಾಡುಗಳನ್ನ ಮಾಡಿಕೊಂಡು ಸೆಪ್ಟೆಂಬರ್ 22ರಿಂದಲೇ ಈ ಒಂದು ಸಮೀಕ್ಷೆಯನ್ನು ನಡೆಸಿದ್ರೆ ಅಕ್ಟೋಬರ್ 9ರವರೆಗೆ ಸಮೀಕ್ಷೆ ಮುಗಿದ್ರೆ ಅದರಲ್ಲೂ ಕೂಡ ಶಿಕ್ಷಕರ ಒಂದು ರಜೆ ದಿನಗಳನ್ನ ಬಳಸಿಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ.
ವಿವಿಧ ಇಲಾಖೆಗಳ ಮೂಲಕ 1,75,000 ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ಬಳಸಿಕೊಂಡು ಸರ್ವೆ ಮಾಡೋದಕ್ಕೆ ಈಗ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಇದೀಗ ಲಿಂಗಾಯತ ನಾಯಕರು ಮತ್ತು ಅಹಿಂದ ನಾಯಕರು ವಿರೋಧವನ್ನು ವ್ಯಕ್ತಪಡಿಸಿರೋದ್ರಿಂದ ಸಿಎಂ ಸಿದ್ದರಾಮಯ್ಯಗೆ ಇದು ತಲೆನೋವಾಗಿದೆ. ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೊಳ್ತಾರೆ, ಅದರ ಜೊತೆಗೆ ಆ್ಯಪ್ಗಳ ಮೂಲಕ ಇದೇ 22ರಿಂದ ಸರ್ವೆ ಆರಂಭವಾದ್ರೆ ಈ ಒಂದು ಜಾತಿಗಳನ್ನ ಮೆನ್ಷನ್ ಮಾಡಿದಾರಲ್ಲ, ಇದನ್ನ ಯಾವ ರೀತಿ ಪರಿಗಣಿಸ್ತಾರೆ, ಅದ್ರ ಜೊತೆಗೆ ಸಮೀಕ್ಷೆಯ ವರದಿ ಬಂದ ನಂತರ ಇದನ್ನ ಯಾವ ರೀತಿ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಪ್ರಮುಖವಾಗಿ ಜಾತಿ ಗಣತಿ ಇದೇ ಸೆಪ್ಟೆಂಬರ್ 22ರಿಂದ ಆರಂಭ ಆಗಬೇಕು. ಆದರೆ ಆರಂಭಕ್ಕೂ ಮೊದಲೇ ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾರಣ ಈ ಉಪಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಅದರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ನಮ್ಮ ಪ್ರಬಲ ಸಮುದಾಯದಲ್ಲಿ ನೀವು ಕ್ರಿಶ್ಚಿಯನ್ ಅನ್ನುವಂತಹ ವಿಚಾರಗಳನ್ನ ತರ್ತಿದ್ದೀರಿ. ಯಾಕಂದ್ರೆ ನಾವು ಆಗ್ಲೇ ಹೇಳ್ತಾ ಇದ್ವಲ್ಲ, ಕೆಲವರು ಬೇಡ ಅಂತ ಮತಾಂತರ ಆಗಿರ್ತಾರಲ್ಲ ಕ್ರಿಶ್ಚಿಯನ್ಗೆ. ಸೊ ಈಗ ಅವರು ಈ ಹಿಂದೆ ಇದ್ದಂತಹ ಜಾತಿ ಜೊತೆಗೆ ಕನ್ವರ್ಟ್ ಆಗಿರುವಂತಹ ಕ್ರಿಶ್ಚಿಯನ್ ಸಮುದಾಯ, ಆ ಧರ್ಮವನ್ನ ಕೂಡ ಅದರಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅನ್ನುವಂತಹ ವಿಚಾರವನ್ನ ಪ್ರಬಲ ಸಮುದಾಯದವರು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ಜಾತಿಗಳ ಕಾಲಂನಲ್ಲಿ ಮತ್ತೊಂದು ಇತರೆ ಅನ್ನುವಂತಹ ಕಾಲಂ ಬೇರೆ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ದ್ಯಾವ್ದೋ ಜಾತಿಗಳನ್ನ ನಮೂದು ಮಾಡ್ತಾರೆ. ಕೆಲ ಧರ್ಮ ಒಡೆಯುವಂತಹ ಪ್ರಯತ್ನಗಳು, ಉಪಜಾತಿಗಳನ್ನ ಹೆಚ್ಚಳ ಮಾಡುವಂತಹ ಕೆಲಸಗಳು ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಇದು ಸರಿಯಲ್ಲ ಅನ್ನುವಂತಹ ವಿರೋಧಗಳು ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಸುದೀರ್ಘವಾಗಿ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದ್ರೂ ಕೂಡ ಒಂದು ಕ್ಲಾರಿಟಿ ಅಂತೂ ಆ ಸಭೆಯಲ್ಲಿ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಕ್ಲಾರಿಟಿ ಇಲ್ಲದೆ ಇರೋ ಕಾರಣಕ್ಕೆ ಇವತ್ತು ಮತ್ತೆ 10 ಗಂಟೆಗೆ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಇವತ್ತು ಅಂತಿಮ ನಿರ್ಧಾರ ಕೈಗೊಳ್ಳೋ ಸಾಧ್ಯತೆ ಇದೆ. ನಿಗದಿತ ಸಮಯದಲ್ಲೇ ಸಮೀಕ್ಷೆ ಆಗುತ್ತಾ ಅಥವಾ ಮತ್ತೆ 1 ವಾರಗಳ ಕಾಲ ಅದನ್ನ ಮುಂದಕ್ಕೆ ಹಾಕ್ತಾರಾ? ಮುಂದಕ್ಕೆ ಹಾಕಿದ್ರೆ ಯಾರ ಹತ್ರ ಮಾಡಿಸ್ತಾರೆ? ಕಾರಣ ಈ ಸಮೀಕ್ಷೆ ಆಗೋದೇ ದಸರಾ ಹಾಲಿಡೇ ಅಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಬಟ್ ದಸರಾ ರಜೆ ಮುಗಿದ ಮೇಲೆ ಮತ್ತೆ ಶಿಕ್ಷಕರನ್ನ ಕರ್ಕೊಂಡು ಬಂದು ಸಮೀಕ್ಷೆ ಮಾಡಿಸೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ, ಈ ಸವಾಲುಗಳು ಕೂಡ ರಾಜ್ಯ ಸರ್ಕಾರದ ಮುಂದೆ ಇದೆ. ಯಾವ ನಿರ್ಧಾರಕ್ಕೆ ಇವತ್ತು ಸಭೆಯಲ್ಲಿ ಬರಲಾಗುತ್ತೆ ಅನ್ನೋದು ಸದ್ಯ ಇರುವ ಕುತೂಹಲ.